ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಕ್ಕಸಪುರದೋಳ್ ಸಿನಿಮಾ, ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದರೆ, ಫಸ್ಟು ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ, ನಾನು ಇದು ರುಸ್ತುಮ್ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲೇ ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ ಅವನು. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದ್ದೆ. ಅದು ಡೆವಲಪ್ ಮಾಡ್ತಾ ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟಲ್ಲಿ ಅವ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ಮದು ರುಸ್ತುಮಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿ ಆಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದಿರೋ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು. ಸರಿ ಯಾರಿಗೆ ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾದ್ರೆ ಒಂದು ದಿವಸ ಅವನೇ ಸಡನ್ನಾಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಅಂದರು. ನನಗೆ ಶಾಕ್ ಆಯಿತು, ಏನೋ ನಿಜವಾಗ್ಲೂ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ. ಹೌದು, ಯಾಕಂದರೆ ಅದಕ್ಕೂ ಮುಂಚೆ ಅವರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದ್ದೇ ಅಂತ ಒಂದು ಜಾನರಲ್ಲೇ ಸಿನಿಮಾ ಮಾಡ್ತಾಯಿದ್ರು ಅವರು. ಸರಿ ರವಿ ನಿನ್ನ ಸಿನಿಮಾ ಹೆಂಗೆ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜಾನೇನೋ ನನಗೆ ಗೊತ್ತಿಲ್ಲ ಅಂತಂದೆ. ತಿರ್ಗಿ ಅಲ್ಲಿಂದಲೇ ನನಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ರಾಜ್ ಸರ್ ಫಸ್ಟು ಫೋನಲ್ಲಿ ಮಾತಾಡ್ತಾ, ಇಲ್ಲ ಮಾಸ್ಟರ್ ನಾನು ಕೇಳಿದೆ, ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿದ್ದು ಸಿನಿಮಾ ಮಾಡ್ತೀರಂದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದ್ದೀರಿ ಅದರಿಂದ ತುಂಬ ಜನರ ಕೆಲಸ ಇದೆ ಇಲ್ಲಿ. ಯಾವ ರವಿ ಅವ್ರ ಮುಂದೂ ಅಲ್ಲ ಅಥವಾ ರವಿ ಸಾರಂಗದು ಅಲ್ಲ, ಬಟ್ ಅದರಿಂದ ಕೆಲಸ ಮಾಡಿದಂಥ ಕಾಣದ ಕೈಗಳು ತುಂಬ ಜನ ಇದ್ದಾರೆ. ಅದು ಒಬ್ಬೊಬ್ರದ್ದು ಹೆಸರು, ನಾನು ಒಬ್ಬರ ಹೆಸರನ್ನ ಹೇಳಕ್ಕೆ ಹೋದರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಡೈರೆಕ್ಷನ್ ಟೀಮಿಂದ ಹಿಡಿದು, ನನ್ನ ಪ್ರೊಡಕ್ಷನ್ ಟೀಮಿಂದ ಹಿಡಿದು, ಸೆಟ್ ಬಾಯಿಂದ ಹಿಡಿದು, ನಮ್ಮ ಲೈಟ್ ಮ್ಯಾನ್ಸ್ಗಳಿಂದ ಹಿಡಿದು, ನನ್ನ ಸ್ಟಂಟ್ ಮ್ಯಾನಿಂದ ಹಿಡಿದು ಪ್ರತಿಯೊಬ್ಬರು, ನಮ್ಮ ಕ್ಯಾಶರ್ಗಳಿರ್ಬೋದು, ನನ್ನ ಮ್ಯಾನೇಜರ್ಗಳಿರ್ಬೋದು, ಎಲ್ಲ ಪ್ರತಿಯೊಬ್ಬರು, ನನ್ನ ಮಂಜು ಇರ್ಬೋದು, EP ಎಲ್ಲರೂ ತುಂಬ ಅಂದರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಅಥವಾ ಕಾಸಿಗೆ ಬಂದು ಕೆಲಸ ಮಾಡಿಲ್ಲ. ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನು ಹೇಳಿದ್ರು, ಆ ಒಂದು ಪ್ರೀತಿ ರವಿವರ್ಮನ್ ಮೇಲಿರೋ ಒಂದು ಪ್ರೀತಿನೇ ಇವತ್ತಿನ ದಿವಸ ನೀವು ನೋಡಿದಂಥ ಟ್ರೈಲರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಏನು ಸಂಪಾದನೆ ಮಾಡಿದ್ದೀನೋ ಅದು ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ, ಅದೇ ನನ್ನ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡಿರೋದು. ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು, ಸಿನಿಮಾನೇ ಮಾಡಿದ್ದೀನಿ. ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಚೆನ್ನಾಗಿದ್ರು ಓಕೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದ್ರೂ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋಕೆ ನಾನು ಸಿದ್ಧ. ಆ್ಯಂಡ್ February 6 ರಿಲೀಸ್ ಆಗುತ್ತೆ. ತುಂಬ ಥ್ಯಾಂಕ್ಸ್. ನಾನು ಇನ್ನು ಲೇಟ್ ಆದ್ರೂ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಗೆ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅನ್ನೋರು, ಅವ್ರು ಫಸ್ಟು ಫೈಟ್ರ್ ಆಗಿದ್ರು ಮುಂಚೆ, ಅವ್ರ ಮುಖಾಂತರ ನಾನು ಬಂದಿದ್ದು. ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟೈರ್ ನನ್ನ ಫ್ಯಾಮಿಲಿ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮಂದಿರು, ಮತ್ತು ನನ್ನ ಕುಟುಂಬದವರು, ನನ್ನ ವೈಫು, ನನ್ನ ಮಕ್ಕಳು, ಈಗ ಹೊಸ್ದಾಗಿ ಬಂದಂಥ ನಮ್ಮ ಹಳೆಯಂದರು ರಜತ್ ಅವ್ರು ಇರ್ಬೋದು, ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಏನು ನನಗೊಂದು ಪ್ರೀತಿಯಿಂದ ಇಲ್ಲಿ ಗಂಟ ನಾನು ಕರ್ಕೊಂಬಂದಿದ್ದಾರೆ. ಅದೇ ಇವತ್ತಿನ ದಿವಸ ಇಲ್ಲಿಗೆ ಒಂದು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ರವಿ ವರ್ಮಾ ಸರ್ ಅವರ ಆಕ್ಷನ್ಸ್ ಹೇಗೆ ಎಲ್ಲ ಕಡೆ ರಾರಾಜಿಸಿದೆಯೋ ಅದೇ ಥರ ನಿಮ್ಮ ನಿರ್ಮಾಣದ ಸಂಸ್ಥೆ ಎಲ್ಲರಿಗೂ ಪ್ರಿಯವಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಾರಿ, ಎಸ್ ಪ್ಲೀಸ್, ದಯವಿಟ್ಟು ಕ್ಷಮೆ ಇರಲಿ. ಇಬ್ಬರು ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯಂಗಿಲ್ಲ ಈ ಸಿನಿಮಾಗೆ. ಮೊದಲನೇದು ನನ್ನ ಪ್ರೇಮ್ ಸರ್ ಮೊದಲನೇ ಹೆಜ್ಜೆಯಿಂದನೂ ನನ್ನ ಜೊತೆ ಕೈ ಹಿಡಿದು ನಡ್ಸ್ಕೊಂಬಂದಿದ್ದಾರೆ. ಅವ್ರು ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ. ಅದ್ರ ಜೊತೆಗೆ ನನ್ನ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು, ಈ KVN ಸಂಸ್ಥೆ ಇಲ್ಲ ಅಂತಂದರೆ ರಕ್ಕಸಪುರದವಳು ಇಲ್ಲ. ಏನಂತಂದರೆ ಇವರಿಬ್ಬರು ಪ್ರತಿಯೊಬ್ಬರಿಗೂ, ಅಂದರೆ ನಾವು ಇಷ್ಟು ಜನ ಹೊಸಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದರೆ ಹಿಂದೆ ನಿಂತು, ಅದೇ ಹೇಳಿದ್ನಲ್ಲ, ಇದ್ರ ಹಿಂದೆ ಕಾಣದ ಕೈಗಳು ತುಂಬ ಕೆಲಸ ಮಾಡಿದೆ ಅನ್ನಲ್ಲ, ಅದರಲ್ಲಿ ತುಂಬ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೇಮ್ ಸರು ಮತ್ತು ಸುಪ್ರೀತ್ ಸರ್ ಥ್ಯಾಂಕ್ ಯು ಸೋ ಮಚ್.
ಯಾವತ್ತಿಗೂ ನಾನು ಮರೆಯಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋಂಥ ಒಂದು ಭರವಸೆ ನಾನು ಉಳಿಸ್ಕೊತೀನಿ. ಅದೇ ರೀತಿ ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು. ಏನಂತಂದರೆ ನಿಮ್ಮದು ಮತ್ತು ಪ್ರೇಮ್ ಸರ್ನ ರಿಲೇಷನ್ನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಸರ್. ಇದೇ ರೀತಿ ಪ್ರತಿಯೊಬ್ಬರು ಹೊಸೊಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.